ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಚೆನ್ನಾಗಿರ್ತೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಸೊ ನೋಡ್ಬೋದು ಇವತ್ತು ನಾನು ಸ್ವಲ್ಪ ರೆಡಿ ಆಗಿದ್ದೀನಿ. ಸೊ ಎಂತಕ್ಕಪ್ಪ ಅಂತಂದರೆ ಇವತ್ತು ಬಂದು ನಮ್ಮ ಮಗಳದು ಮುಡಿ ಕೊಡೋ ಒಂದು ಇವೆಂಟು ಫಂಕ್ಷನು. ಸೊ ಅದಕ್ಕೋಸ್ಕರ ಬೇಗ ಎದ್ದು ರೆಡಿ ಆಗಿದ್ದೀನಿ. ಬಟ್ ಸ್ಟಿಲ್ ಲೇಟ್ ಆಗಿದ್ದೀನಿ ಆ್ಯಸ್ ಯೂಶ್ವಲ್. ಬಟ್ ಟೈಮಿಗೆ ರೆಡಿ ಆಗಿದ್ದೀನಿ, ಪರವಾಗಿಲ್ಲ. ಸೊ ಬನ್ನಿ ಇವತ್ತು ಕಂಪ್ಲೀಟಾಗಿ ನಿಮಗೆ ಒಂದು ಫಂಕ್ಷನ್ದೇ ತೋರಿಸ್ತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್, ಹಂಗೆ ತುಂಬ ಜನ ಕೇಳ್ತೀರಾ ಯಾಕೆ ಮಗು ಫೇಸ್ ರಿವೀಲ್ ಮಾಡ್ತಾ ಇಲ್ಲ ಅಥವಾ ಯಾಕೆ ಮಗುನ ತೋರಿಸ್ತಾ ಇಲ್ಲ ನೀವು ಕರೆಕ್ಟಾಗಿ ಅಂತ. ಬಿಕಾಸ್ ಇವಾಗೇ ತೋರಿಸೋದು ಬೇಡ ಅಂತ ಅಷ್ಟೇ ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ಆ್ಯಂಡ್ ಹಾಗೂ ನಮ್ಮ ಅಕ್ಕ ಹಾಗೂ ಅಣ್ಣ ಕೂಡ ಕ್ಯಾಮ್ರಾ ಫ್ರೆಂಡ್ಲಿ ಇಲ್ಲ. ಸೊ ಅದಕ್ಕೋಸ್ಕರನೇ. ಸೊ ಪ್ಲೀಸ್ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ಅಲ್ವಾ. ಆ್ಯಂಡ್ ಅವರ ಪ್ರೈವಸಿ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರನೇ. ಬಟ್ ಅದು ಬಿಟ್ಟು ಬೇರೆ ನಮ್ಮದೆಲ್ಲ ಏನಿರುತ್ತೆ ಅವೆಲ್ಲ ನಿಮಗೆ ನಾನು ತೋರಿಸ್ತೀನಿ, ಶೇರ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಅದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಏನ್ ಚಪ್ಪಲಿ ಇರ್ಲಾ ಒಂದು ಪಾಪುದು? ಏನಾಗಲ್ಲ ಬಿಡಿ. ಓಕೆ ಫ್ರೆಂಡ್ಸ್, ನಾವು ದೇವಸ್ಥಾನಕ್ಕೆ ಬಂದ್ವಿ. ಆ್ಯಂಡ್ ನಾವು ಫಸ್ಟು ಮುಡಿ ಕೊಡೋದು ನಮ್ಮ ಮನೆ ದೇವ್ರಿಗಲ್ಲ ಫ್ರೆಂಡ್ಸ್. ನಾವು ಫಸ್ಟು ಮುಡಿ ಕೊಡೋದು ಬಂದು ಮುನೇಶ್ವರ ಸ್ವಾಮಿ ದೇವರಿಗೆ. ಆ್ಯಂಡ್ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬಂದಿರೋದು. ಲಡ್ಡು ಕೂಡ ಇಲ್ಲಿಗೆ ಬಂದಿದ್ದು, ನಿಮ್ಗೆ ಗೊತ್ತಲ್ವಾ. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು 2-3 ಬ್ಯಾಗಲ್ಲಿ ನಮ್ಮ ಮತ್ತೆ ಪೂಜೆ ಸಾಮಾನು ಮತ್ತು ಐಟಮ್ಸ್ ಎಲ್ಲ ತಂದಿದ್ದಾರೆ. ಆ್ಯಂಡ್ ಕೆಲವೊಬ್ರು ಮಾಡೋರು ಇಲ್ಲೂ ಕೂಡ ಅಡುಗೆ ಮಾಡ್ಕೊಂಡು ತಿನ್ಬೋದು. ಬಟ್ ನಾವೇನಪ್ಪ ಅಂದರೆ ಇಲ್ಲಿ ಮುಡಿ ಕೊಟ್ಟು ನಾವು ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತ. ಬಿಕಾಸ್ ಇನ್ನೂ ಸ್ವಲ್ಪ ನೆಂಟರು ಬರೋರು ಇದ್ರಲ್ವಾ. ಸೊ ಅದಕ್ಕೋಸ್ಕರನೇ ಫ್ರೆಂಡ್ಸ್. ಆ್ಯಂಡ್ ಮತ್ತೆ ನೋಡಿ ನಮ್ಮ ಮತ್ತೆ ಬೇಡ್ಕೋತಾವ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ. ಆ್ಯಂಡ್ ಪ್ರಸಾದಕ್ಕೆ ಅಂತ ನಾವು ಮೊಸರನ್ನ ತಳಗೆ ಏನಂತೀವಲ್ಲ, ಸೊ ಅದನ್ನ ಕೂಡ ಅಲ್ಲಿಂದನೇ ಅಂದರೆ ಹೊಸ ಪಾತ್ರೆಯಲ್ಲಿ ಹೊಸ ಕುಕ್ಕರಲ್ಲಿ ಮಾಡ್ತಂದಿದ್ದು. ಸೊ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಈ ಒಂದು ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ, ಒಂಥರ ಪೀಸ್ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬಾ ಫ್ರೆಶ್ ಗಾಳಿ, ಒಂಥರ ವಾತಾವರಣ ತುಂಬಾ ಫ್ರೆಶ್ ಆಗಿ ಒಂಥರ ಹಳ್ಳಿ ವೈಬ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಿಧಾನ ಇಲ್ಲ 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 ನಂದಲ್ಲ ಮಂಜ ಗಾಯ ಅನ್ನಕ್ಕೆ ಇಕ್ ಮಂಜ ಎಲ್ಲರಿಗೂ ಪ್ರಸಾದ ಆಯ್ತು. ಮಗ ಇದ್ದಾಗ ಅದೇನ ಮೂತಿ ಎಲ್ಲ ಗಾಯ ಮಾಡಿಟ್ಟಿದ್ದೀರಾ? ಮಗನ ದೇವ್ರ ಪಕ್ಕ ನೋಡ್ಸಲ್ವಾ ನೀವು? ಏನ್ ಮಗನ ಬಿಡ್ಸಿ ಮಗ ಮೂತಿ ಎಲ್ಲ ಗಾಯ ಮಾಡಿಟ್ಟಿದ್ದೀರಾ? ಕೂತಿದ್ದ ಅಲ್ಲಿ ಅವ್ನು ಹುಚ್ಚ ಏನ್ ಮಾಡಿಲ್ಲ. ಮಗನ್ ಬಲಗಡೆ ಒಳ್ಳೆ ಪಂಚಾಯತ್ ಮಾಡಿತ್ತವ್ರು. ನೋಡಲಿ ಎಲ್ಲ ಊದಿಸ್ಕೊಂಡು ದೇವ್ರ ಪಕ್ಕ ನೋಡ್ಸು. ಮೂತಿ ಮೂಗು ಎಲ್ಲ ರಕ್ತ ಬಂದ್ಬಿಟ್ಟು ಅವ್ರು ಅಲ್ಲೇ ಇದ್ದ. ನವೀನ ವಿದ್ಯೆ ಇಬ್ರು ಅಲ್ಲೇ ಇಟ್ಕೊಂಡು ಆಟ ಆಡಿಸ್ತಾ ಇದಾರೆ. ಯಾವ ಚಂದಲ್ಲಿ ಏನಾಗುತ್ತೆ. ಲಡ್ಡು ಆ್ಯಕ್ಚುಲಿ ಫ್ರೆಂಡ್ಸ್ ಸ್ವಲ್ಪ ಬಿದ್ದು ತುಟಿ ಹತ್ರ ಏಟ್ ಮಾಡ್ಕೊಂಡಿದ್ದ. ನಮ್ಮ ಅತ್ತೆಗೆ ಅದೇ ನೋಡ್ಬಿಟ್ಟು ಸ್ವಲ್ಪ ಬೇಜಾರಾಗೋಯ್ತು, ಏನಿದು ಹಿಂಗೆ ಮಾಡಿದ್ರೆ ಮಗುನ ಹಂಗೆ ಹಿಂಗೆ ಅಂತ. ಬಟ್ ಅಂದರೆ ಅಜ್ಜಿ ತಾತ ಪ್ರೀತಿ ಏನೂ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಬೇಜಾರಾಗಿ ಆಗುತ್ತೆ. ಆ್ಯಂಡ್ ನಾವು ಅಷ್ಟೇ, ಮಕ್ಕಳು ಅಂತೂ ಆಬ್ವಿಯಸ್ಲಿ ಬೀಳ್ದಲೆ ಅಂತೂ ಬೆಳೆಯೋಕ್ಕಾಗೋದೇ ಇಲ್ಲ. ಕೆಲವೊಂದು ಸತಿ ಅವರು ಬೀಳ್ತಾರೆ. ಬಟ್ ಏನಪ್ಪ ಅಂದರೆ ಜಾಸ್ತಿ ಏಟ್ ಆಗದಂತೆ ನೋಡ್ಕೋಬೇಕು ಅಷ್ಟೇ. ಸೊ ಪೂಜೆ ಎಲ್ಲ ಆದಮೇಲೆ ಇವಾಗ ಲಡ್ಡುಗೆ ತಿನ್ನಿಸ್ತಾ ಇದ್ದೀನಿ. ಹೋಟ್ಲಿಂದ ಇಡ್ಲಿ ಹಾಗೂ ಹಾಲು ತರಿಸಿದೆ, ಅದನ್ನ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಲೋ ಗುಡಿ ಗುಡಿ ತಗೊಂಡು ಮಡಗ್ಬೇಕಾ? ಅವ್ನು ಲಾಸ್ಟ್ ಹಂಗೆ ತಾನೆ ಆಡ್ತಾ ಇದ್ದ. ಲಾಸ್ಟ್ ಇವನಿಗೆ ಸ್ವಲ್ಪ ಈಸಿ ಆಯಿತು. ಏ ನೋಡಿರಿ ಅಮ್ಮ, ಡಾಗಿ ನೋಡಮ್ಮ, ಡಾಗಿ ಡ್ಯಾನ್ಸ್ ಜಗ್ಗಿನಕ ಜಗ್ ಕಮ್ ಆನ್ ಡ್ಯಾನ್ಸ್ ಆಗತ್ತೆ. ಡ್ಯಾನ್ಸ್ ಜಗ್ ಅಯ್ಯೋ ಡ್ಯಾನ್ಸ್ ಅಮ್ಮ, ಡ್ಯಾನ್ಸ್ ಆಗತ್ತೆ ಡ್ಯಾನ್ಸ್.
ನೀನ್ ಆಡ್ಬಂಗ್ನೆ ನೀನ್ ಜಿಗ್ 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 ಜಿಗ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಅಣ್ಣ ತಂಗಿ ಎಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಡಾನ್ಸ್ ಮಾಡ್ತಾರೆ ಅಂತ. ಆಕ್ಚುಲಿ ನಮ್ಮ ಪಾಪು ಅಲ್ಲ ಫ್ರೆಂಡ್ಸ್, ಆ ಒಂದು ಪುಟಾಣಿ ಲಂಗ ಬ್ಲೌಸಲ್ಲಿ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ನಾವು ಎಷ್ಟು ಫೋಟೋಸ್ ಅಂದರೆ ಮುಡಿ ಕೊಡೋಕ್ಕಿಂತ ಮುಂಚೆ ಎಷ್ಟು ಫೋಟೋಸ್ ತೆಗಿಬೋದು, ಎಷ್ಟು ವೀಡಿಯೋಸ್ ತೆಗಿಬೋದು ಎಲ್ಲಾನು ತೆಗ್ದಿದ್ದೀವಿ. ಅವಳು ಸಿಂಗಲು ಮತ್ತು ನಮ್ಮ ಜೊತೆ ಮತ್ತು ಫ್ಯಾಮಿಲಿ ಪಿಕ್ಕು ಎಲ್ಲನೂ ತೆಗ್ದಿದ್ದೀವಿ. ತುಂಬಾ ಖುಷಿ ಆಯಿತು. ಆ್ಯಂಡ್ ಲಡ್ಡು ಕೂಡ ತಿನ್ಸಿದ್ದಾಯಿತು ಫ್ರೆಂಡ್ಸ್. ಅವ್ನು ಎಂಜಾಯ್ ಮಾಡಿಕೊಂಡು ಕಾಗೆ ನೋಡು, ನಾಯಿ ನೋಡು, ಅದು ನೋಡು, ಇದು ನೋಡು ಅಂದ್ಕೊಂಡು ಹೇಳ್ಕೊಂಡು ತಿನ್ನಿಸಿದೆ. ಆ್ಯಂಡ್ ಡ್ಯಾನ್ಸು ಮಾಡ್ತಾ ಇದ್ನಲ್ಲ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದ. ಸೊ ನೆಕ್ಸ್ಟ್ ಇವಾಗ ಏನಪ್ಪ ಅಂದರೆ ನಮ್ಮ ಮಗಳಿಗೆ ಇವಾಗ ಮುಡಿ ಕೊಡೋದು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಟೈಮಲ್ಲಿ. ನಾವು ಒಂದು ಸ್ವಲ್ಪ ಕೆಲವೊಬ್ಬರಿಗೆ ವೆಯ್ಟ್ ಮಾಡ್ತಾ ಇದ್ವಿ, ಅಂದರೆ ಮುಡಿ ಶೇವ್ ಮಾಡ್ತಾರಲ್ಲ, ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಸ್ವಲ್ಪ ಲೇಟ್ ಆಯಿತು ಅವ್ರು ಬರೋದು, ಇಲ್ಲಾಂದರೆ ಇಷ್ಟೊದಕ್ಕೆ ಆಗೋದು. ಆ್ಯಂಡ್ ಲಡ್ಡು ಟೈಮಲ್ಲಿ ಫ್ರೆಂಡ್ಸ್ ನಾವು ತುಂಬ ಬೆಳಗ್ಗೆ ಅಂದರೆ ತುಂಬ ಅಂತಂದರೆ ಒಂದು ಸ್ವಲ್ಪ ಬೇಗನೆ ಬಂದಿದ್ವಿ. ಬೇಗ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ 12 ಗಂಟೆ 1 ಗಂಟೆಗೆಲ್ಲ ಅಡುಗೆನೂ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬಟ್ ನಮ್ಮ ಈ ಒಂದು ಪಾಪು ಟೈಮಲ್ಲಿ ಏನಪ್ಪ ಅಂದರೆ ನಾವು ಸ್ವಲ್ಪ ಜನ ಜಾಸ್ತಿ ಇದ್ವಿ. ಸೊ ಎಲ್ಲೋ ರೆಡಿ ಮಾಡಿಕೊಂಡು ಎಲ್ಲ ಒಜ್ಕೊಂಡು ಎಲ್ಲ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗೋಯಿತು. ಬಟ್ ಏನಪ್ಪ ಅಂದರೆ ತುಂಬಾ ಆರಾಮಾಗಾಯಿತು. ಜಾಸ್ತಿ ಈ ಥರ ಹಡಿಬಿಡಿ ಆ ಥರ ಏನೂ ಇಲ್ಲ. ನಮ್ಮ ಲಡ್ಡು ಟೈಮಲ್ಲಿ ಎಲ್ಲ ಹಡಿಬಡಿ. ಬಟ್ ಇವಳ ಟೈಮಲ್ಲಿ ತುಂಬಾ ಆರಾಮಾಗಿ ಮಾಡಿದ್ವಿ. ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಆರಾಮಾಗಿ ಮಾಡೋಣ ಅಂತ. ಇನ್ಫ್ಯಾಕ್ಟ್ ಹೀಗೇ ಇರಬೇಕು ಫ್ರೆಂಡ್ಸ್, ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ಮಾಡಬೇಕು. ಆವಾಗ ಏನೋ ಒಂಥರ ಚಂದ ಅನಿಸುತ್ತೆ. ಆ್ಯಂಡ್ ಲಡ್ಡುಗೆ ಫ್ರೆಂಡ್ಸ್ ಇವಾಗ ನಾನು ಈ ಥರ ಬಾಟ್ಲಲ್ಲಿ ನೀರು ಕುಡಿಸೋದು ಅವೆಲ್ಲ ಏನೂ ಮಾಡಲ್ಲ. ಈ ಥರ ನಾರ್ಮಲ್ ಗ್ಲಾಸಲ್ಲೇ ನೀರು ಕುಡಿಸ್ತೀನಿ. ತುಂಬ ರೇರ್, ಸಪೋಸ್ ನಾವೇನಾದರೂ ಆಚೆ ಹೋದರೆ ಮಾತ್ರ ಬಾಟಲ್, ಇಲ್ಲಾಂದರೆ ನಾನು ಆವಾಗಲೂ ಗ್ಲಾಸ್ ಕ್ಯಾರಿ ಮಾಡಿರ್ತೀನಿ. ಇಫ್ ಇನ್ ಕೇಸ್ ಇವಾಗ ಎಮರ್ಜೆನ್ಸಿಗೆ ಇಲ್ಲ ಅಂದರೆ ಅವಾಗ ಮಾತ್ರ ಬಾಟ್ಲಲ್ಲಿ ನೀರು ಕುಡಿಸೋದು. ಬಟ್ ಆದಷ್ಟು ನಾನು ಗ್ಲಾಸಲ್ಲಿ ಕುಡಿಸೋಕ್ಕೆ ಟ್ರೈ ಮಾಡ್ತೀನಿ. ಅದು ತುಂಬಾ ಒಳ್ಳೇದು ಅಂತಲೇ ಹೇಳ್ತಾರೆ. ಎಷ್ಟು ಬೇಗ ಅವ್ರ ಗ್ಲಾಸಲ್ಲಿ ಎಲ್ಲ ಅಡಾಪ್ಟ್ ಮಾಡ್ಕೋತಾರೆ ಅಷ್ಟೇ ಒಳ್ಳೇದು ಅಂತ. ಪಾಪಕ್ ಸಾರಿ ಅನ್ನ ಪಾಪಕ್ ಸಾರಿ ಅನ್ನ ಪಾಪ ಹೂವ ಹಾಕೊಂಡವಳೆ. ಪಾಪ ಹೂವ ತಗೋ, ಪಾಪ ಕೊಡು, ತಂಗಿ ಪಾಪ ಕೊಡು, ತಂಗಿ ಅಮ್ಮ ಪಾಪ ಸಾರಿ ಅನ್ನ. ಸಾರಿ ಕೊಡು, ಪಾಪ ಕೊಡು. ಆ್ಯಂಡ್ ಫ್ರೆಂಡ್ಸ್, ನನಗೆ ತುಂಬ ಜನ ಕೇಳ್ತೀರಾ ಗೊತ್ತು, ಲಕ್ಷ್ಮಿಯವರೇ ನಿಮ್ಮ ಅಪ್ಪ ಅಮ್ಮನ ಅಥವಾ ಅಕ್ಕ ತಂಗಿನ ಕರೆದಿಲ್ವಾ ಅಂತ. ಸೊ ಕರೆದಿದ್ದೀವಿ ಫ್ರೆಂಡ್ಸ್. ಬಟ್ ಏನಪ್ಪ ಅಂದರೆ ಲಕ್ಷ್ಮಿ ಕೂಡ ಸ್ಕೂಲ್ ಇದೆಯಲ್ವಾ, ಆ್ಯಂಡ್ ಮಮ್ಮಿಗೂ ಕೂಡ ಮನೆ ಕೆಲಸ ಇರುತ್ತೆ, ಪೂಜೆಗಳು ಅದು ಮಾಡಬೇಕು, ನಂದು ಕೂಡ ಮೀಟಿಂಗ್ ಎಲ್ಲ ಇರುತ್ತೆ. ಸೊ ಅವೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದರು. ಸರಿ ಆಯಿತು, ಆರಾಮಾಗಿ ಬನ್ನಿ, ಪರವಾಗಿಲ್ಲ, ಅಷ್ಟೊತ್ತಿಗೆ ನಾವು ಮುಡಿಯೆಲ್ಲ ಕೊಟ್ಟಿರ್ತೀವಿ ದೇವಸ್ಥಾನದಲ್ಲಿ ಅಂತ ಅಂದ್ವಿ. ಸೊ ಮೋಸ್ಟ್ಲಿ ಅವ್ರ ಮನೆಗೆ ಡೈರೆಕ್ಟಾಗಿ ಬರ್ತಾರೆ ಫ್ರೆಂಡ್ಸ್. ಸೊ ನಮ್ಮ ಪಾಪು ಎಷ್ಟು ಹೈಪರ್ ಆ್ಯಕ್ಟಿವ್ ಅಂತಂದರೆ ನಾವು ಅಂದ್ಕೊಂಡಿರಲಿಲ್ಲ ಅವಳು ಸುಮ್ಮನೆ ಕೂತ್ಕೋತಾಳೆ ಅಂತ. ಬಟ್ ತುಂಬಾ ಆರಾಮಾಗಿ ಪೇಷನ್ಸ್ ಆಗಿ ಕೂತ್ಕೊಂಡು ಅವಳು ಮುಡಿನ ಕೊಡ್ತಾ ಇದ್ದು. ನಾವು ಫೋನ್ ಹಾಕೋದು, ಒಂದು ಸ್ವಲ್ಪ ಹಂಗೆ ಎಂಟರ್ಟೈನ್ ಮಾಡೋದು ಮಾಡ್ತಾ ಇದ್ವಿ. ಸೊ ನಿಮ್ಮ ಕಡೆ ಯಾವ ಟೈಮಲ್ಲಿ ನೀವು ಮುಡಿ ಕೊಡ್ತೀರಾ ಅಂದರೆ 5 ತಿಂಗಳು ಕೊಡ್ತೀರಾ, 9 ತಿಂಗಳು ಕೊಡ್ತೀರಾ, ಅಥವಾ 1 ವರ್ಷ ಆದಮೇಲೆ ಕೊಡ್ತೀರಾ ಅಂತ ನಂಗೆ ಕಾಮೆಂಟ್ ಮಾಡಿ ಓಕೆನಾ. ಬಿಕಾಸ್ ನಾನು ಲಡ್ಡು ಬರ್ಡೇ ಆದಮೇಲೆ ಮುಡಿ ಕೊಡಬೇಕು ಅಂತ 1 ವರ್ಷ ಆದಮೇಲೆ ಕೊಟ್ಟಿದ್ದು. ಬಟ್ ಆ್ಯಕ್ಚುಲಿ ನಮ್ಮ ಕಡೆ ಕೊಡೋದು 9 ತಿಂಗಳು ಆದಮೇಲೆ. ಸೊ ದೇವಸ್ಥಾನ ಸರೌಂಡಿಂಗ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ, ಒಂಥರ ಕ್ಲೀನಾಗಿ ನೀಟಾಗಿ ತಣ್ಣಗಿರೋ ಗಾಳಿ ಬೀಸ್ತಾ ಇದೆ. ಎಲ್ಲ ಕಡೆನೂ ಫುಲ್ ಗ್ರೀನ್ರಿ ಮರಗಳು ಗಿಡಗಳು ಅಂತಲ್ಲ, ಒಂಥರ ನಾವು ಊರಲ್ಲಿದ್ದಾಗ ಹೆಂಗೆ ನಮಗೊಂದು ಫೀಲ್ ಆಗೋದು ನೋಡಿ, ಒಂಥರ ಅದೇ ಥರ ಫೀಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ನೋಡ್ಬೋದು ಅಲ್ಲಿ ಸ್ವಲ್ಪ ಜನ ಅಡುಗೆ ಕೂಡ ಮಾಡ್ತಾಯಿದ್ರು. ಅವ್ರವ್ರ ಅಡುಗೆ ಪ್ರಕಾರ ಅಡುಗೆ ಇದ್ದರೆ ಅಡುಗೆ ಕೂಡ ಮಾಡ್ಬೋದು. ಸೊ ಆ ಥರ ಫ್ರೆಂಡ್ಸ್. ಆಂಟಿ ಇನ್ನು 2 ಜನ ಬರ್ಬೋದು, ಬನ್ನಿ ಇದ್ರೊಳಿಗೆ ಬನ್ನಿ. ನನ್ನ ಸೀಟ್ ಖಾಲಿ ಇದೆಯಲ್ಲ, ಇನ್ನೊಬ್ರು ಬರ್ಬೋದು. ನಾನು ಮುಂದೆ ಇನ್ನೊಬ್ರು ಬರ್ಬೋದು. ಒಂದ್ ಸೀಟ್ ಖಾಲಿ ಇದೆ, ವೇಸ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಮುಗಿಸ್ಕೊಂಡೆಲ್ಲ ಬಂದು ಪಾಪುಗೆ ಮುಡಿ ಕೊಟ್ಟಿದ್ದೆಲ್ಲ ಆಯಿತು. ಆ್ಯಂಡ್ ಮನೇಲಿ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದು ನಾನು ಫಸ್ಟ್ ಟೈಮ್ ಎಲ್ರಿಗೂ ಕಾಫಿ ಮಾಡ್ತಾ ಇದ್ದೀನಿ. ಈ ಮನೇಲಿ, ನಮ್ಮ ಮನೇಲಿ ಕಾಫಿ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾಯಿದೆ. ಬಿಕಾಸ್ ಆ ಕಡೆ ಗ್ಯಾಸ್ ಸ್ಟವ್ ಎಲ್ಲ ಫಿಲ್ ಆಗಿಬಿಟ್ಟೈತೆ, ಒಗ್ಗರಣೆ ಕೊಡಬೇಕು, ಅದು ಬೇಯಿಸಬೇಕು, ಅದು ಫ್ರೈ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಹೀಗೆ ಹೊಡೆದೋಗ್ತಾಯ್ತಾ ನೋಡು, ಹೊಡೆದೋಗ್ತೈತಲ್ವಾ. ಇಲ್ಲಿ ಎಲ್ಲಿ ಹೇಳ್ತದೆ ಹಾಲು ವಿದ್ಯಾ ಕೊಟ್ಟಿದ್ದು ನೋಡ. ಫಸ್ಟ್ ಕುದಿಲಿ ಸ್ವಲ್ಪ, ಕುದಿದ್ಮೇಲೆ ಗೊತ್ತಾಗುತ್ತೆ. ಸೊ ಫಸ್ಟ್ ಟೈಮ್ ಎಲ್ರಿಗೂ ಈ ಮನೇಲಿ ಕಾಫಿ ಮಾಡ್ತಾ ಇದೀನಿ. ಅಂಡ್ ಅಲ್ಲಿ ಬಂದು ಫ್ರೆಂಡ್ಸ್ ಮಟನು, ಚಿಕನ್ ಮತ್ತೆ ಸಾಂಬಾರು, ಮುದ್ದೆ ಎಲ್ಲಾನು ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಬಂದು ಎಲ್ಲರೂ ಊಟಕ್ಕೆ ಬರ್ತಾರ ರೀ. ಇಲ್ಲಿ ಬರ್ತಾರೆ ಊಟಕ್ಕೆ. ಉಗ್ತೈತೆ. ಸೊ ಸ್ವಲ್ಪ ಉಗ್ಸ್ಲಾ? ಮಾಡಬಾರ್ದು, ಆಫ್ ಮಾಡ.
ಒಂದ್ ತೊಟ್ಟು ಹುಗ್ಸ್ತಿ. ಹಂಗ್ ಮಾಡ್ಬಾರ್ದು. ಸೊ ಅದಕ್ಕೆ ಎಲ್ರಿಗೋಸ್ಕರ ಇವಾಗ ನಾನು ಕಾಫಿ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಮನೆ ಫುಲ್ ನೀಟಾಗಿ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಫುಲ್ ನೀಟಾಗಿ ಇಟ್ಟಿದ್ದೀನಿ. ಆ ರೂಮಲ್ಲಿ ಲೈಕ್ ಆ ಮನೇಲಿರೋ ಬೆಡ್ ಸೋಫಾ ಎಲ್ಲ ಇಲ್ಲಿ ತಂದು ಇಟ್ಟಿದ್ದಾರೆ. ಬಿಕಾಸ್ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ಕೊಂಡು ಬಂದಿರ್ತೀರಾ. ಸೊ ಎಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ಕೆಲವೊಬ್ರು ಕ್ಯಾಮ್ರಾದಲ್ಲಿ ಕಂಫರ್ಟೇಬಲ್ ಇರ್ತಾರೆ, ಕೆಲವೊಬ್ರು ಕಂಫರ್ಟೇಬಲ್ ಇರಲ್ಲ. ನಾನು ಫೋರ್ಸ್ ಮಾಡ್ಬಿಟ್ಟು ಅದನ್ನ ಕ್ಯಾಮ್ರಾದಲ್ಲಿ ಬಾಬಾ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿರ್ತೀನಿ. ಅಂಡ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಿರೋ ಬ್ಲಾಗ್ ಇದು. ಓಕೆನಾ? ಸೊ ಬನ್ನಿ ಇವಾಗ ಕಾಫಿ ಮಾಡೋಣ. ಅಂಡ್ ಫ್ರೆಂಡ್ಸ್ ಇಲ್ಲಿ ನೋಡಿ ಕಾಫಿಗೆ ಅದು ಒಂದು ತಟ್ಟೆ ತರ್ಬೇಕು ತಾನೆ ಫಸ್ಟ್. ತಟ್ಟೆ ಇದೆಯಲ್ಲ ಮನೇಲಿ ಇಲ್ವಾ? ಯಾವುದು? ಅವತ್ತು ನೀವು ಬಿರಿಯಾನಿ ತಿಂದಿದ್ದು. ಓಹೋ ಬಂದ್ಬಿಡು. ಏನಂದಮ್ಮ ಸಾಮಾನು ಎಲ್ಲಿಟ್ಟೆ? ಎಲ್ಲ ಮೇಲ್ಗಡೆ ಬಿದ್ಯಾನ ಮೇಲ್ಗಡೆ ಇಟ್ಬಿಟ್ವಿ ಎಲ್ಲ. ಅಯ್ಯ ದೇವ್ರು. ಈಗ ನನ್ಗೆ ಏನೋ ಒಂಥರ ಹೆಂಗ ಅನ್ಸಿದೆ ಗೊತ್ತಾ, ಒಂಥರ ಟಿಪಿಕಲ್ ಹೌಸ್ ವೈಫ್. ಯಾರು ನೀನು? ಟಿಪಿಕಲ್ ಆಗಿ ಒಂಥರ ಏನು ಇದನ್ನ ಲಡ್ಡು ಮಾಗೆ ಸ್ವಲ್ಪ ಹಾಲು ಎತ್ತಿಟ್ಟಿದೀನಿ. ಹಾಗೂ ಸಿಂಹ ಮರಿ ಕೂಡ ಬರ್ತಾನಲ್ಲ, ಸೊ ಅವ್ನಿಗೇನಾದ್ರೂ ಹಾಲು ಕುಡಿಬೇಕು ಅಂತಂದ್ರೆ ಇಬ್ಬರಿಗೂ ಒಂದ್ ಸ್ವಲ್ಪ ಹಾಲು ಎತ್ತಿಟ್ಟಿದೀನಿ. ಓಕೆನಾ? ಸರಿ, ಯಾರು ಬೇಡ್ಬಿಡಿ ಆಯ್ತಾ? ಓಕೆ. ಸೊ ಫ್ರೆಂಡ್ಸ್ ನನ್ ಕೈಕಾಲು ನಡುಕ್ತಾ ಇದ್ದೆ. ಈಗ ಎಲ್ರಿ ಕಾಫಿ ಕೊಟ್ರಿದ್ವಿ? ಕೈಕಾಲು ನಡುಕ್ತಾ ಇದ್ದ. ಎಸ್, ದಿವ್ಯ ಅಂದ್ರೆ ಫಸ್ಟ್ ಟೈಮ್ ಈ ಮನೇಲಿ ಕಾಫಿ ಮಾಡ್ತಿರೋದಲ್ವಾ, ಒಂಥರ ಖುಷಿ ಆಗ್ತೈತೆ ಫ್ರೆಂಡ್ಸ್. ಹೊಸ ಕಾಫಿ ಪ್ಲೇಟ್ ಎತ್ತಿ ಕಡೆ ಸೈಡಲ್ಲಿ ಎಲ್ಲಿದ್ದು? ಮೇಲಿಡು. ಸೊ ಹೊಸದು ಬ್ರೂ ಪೌಡ್ರು, ಕಾಯಿ ಸಕ್ಕರೆ ಹಾಕೋಣ, ಮಜಾ ಮಾಡೋಣ. ಏನಂತೀರಾ? ಚಟಾಪಟ ಚಟಾಪಟ. ಸಾಕಾ? ಸಾಲದು ಅಷ್ಟು ಅಲ್ಲಿಗೆ ಬರೀ 5 ಸ್ಪೂನ್ ಸಾಕ. ನೋಡೋಣ, ಆಮೇಲೆ ಕಡಿಮೆ ಆದ್ರೂ ಪರವಾಗಿಲ್ಲ, ಜಾಸ್ತಿ ಅಂದ್ರೆ ಟೇಸ್ಟ್ ಬಂದ್ಬಿಡು. ಅದೇ ಫಸ್ಟ್ ಹಿಂಗೆ ಮಾಡಕ್ಕೆ ಬರೋ ಗಟ್ಟಿಗೆ ಬ್ರೂ. ಇನ್ಸ್ಟೆಂಟ್ ತಾನೇ ಇದು? ಇನ್ಸ್ಟೆಂಟ್. ಇನ್ಸ್ಟೆಂಟ್ ಅದ್ರಲ್ಲಿ ಹಾಕ್ಬಾರ್ದು ತಾನೆ? ಯಾವ್ದಾಗ ಏನು ಮಾಡ್ತಾ ಲಕ್ಷ್ಮಮ್ಮ? ಹೌದು, ಕತ್ರಿಯಲ್ಲಿ ತೊಗೊಂಡೇನೆ. ಅದನ್ನ ಕೊಡೋಕ್ಕಾಗು. ಅದೇನು ಲೈಫಲ್ಲಿ ಪ್ರಾಬ್ಲಮ್. ಕತ್ರಿ ಚಾಕು ಸ್ಟ್ಯಾಂಡ್ ಸೆಟ್ ಬರುತ್ತೆ. ಹೌದು ಹೌದು, ತೊಗೊಳೋನು ತೊಗೊಂಬೇಡ ಅಂತ ಬಿಟ್ಬಿಡು. ಇವಾಗ ನನಗೆ ಅದು ಎಷ್ಟು ಚೆನ್ನಾಗಿರೋ ತೊಗೊಳ ಅಂತ ಇದ್ದೆ ನಾನು. ಯು ಶಡ ಪೈಸೆ ನೋಡಿ ಮೊಂಗ್ರಲ್. ಏನು ಮಾಡ್ತೀರ ಲಕ್ಷ್ಮಮ್ಮ? ಏನೋ ಮಾಡ್ತಾ ಇದೀನಿ, ನೀನು ನೋಡಪ್ಪ ಸುಮ್ಮನೆ. ಚಾಕು ಇದೆ ಹಂಗೆ ಅವ್ರಿಗೆ ಕಟ್ ಮಾಡ್ತಾರೆ. ಕಟ್ ಆಯ್ತು. ಇವಾಗ ನಾವೇನ್ ಮಾಡಿ ಫ್ರೆಂಡ್ಸ್, ನಿಮ್ಗೊಂದು ಸೀಕ್ರೆಟ್ ಹೇಳ್ತೀನಿ ನೋಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ನೋಡಿದ್ದೆ, ಅದರ ಸ್ಕ್ರಾಲ್ ಮಾಡಬೇಕಾದ್ರೆ ಕಾಫಿ ಯಾವ ಥರ ಮಾಡೋದು ಅಂತ ಒಂದು ಬೇರೆ ಥರ ಮೆಥಡ್ ನೋಡಿದ್ದೆ. ಅಂದರೆ ಆ ಥರ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಸೊ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಸ್ವಲ್ಪ ಹಾಲು ತೊಗೊಂಡು ಅದಕ್ಕೆ ಫಸ್ಟ್ ಕಾಫಿ ಪುಡಿ ಹಾಕಬೇಕು. ಅದಾದಮೇಲೆ ಮಿಕ್ಕಿದ ಹಾಲನ್ನ ತೊಗೊಂಡು ಅದೇನೋ ಮಾಡಬೇಕು ಎಲ್ಲ ಬಂದಿತ್ತು. ನಾನು ಅದನ್ನೇ ಟ್ರೈ ಮಾಡ್ತಾಯಿದ್ದೆ. ಅರುಣ್ ಅವ್ರು ಅದನ್ನೇ ಹೇಳ್ತಾರೆ, ಲಕ್ಷ್ಮಿ ನೋಡು ನಾವಿಬ್ಬರೇ ಇದ್ದಾಗ ನೀನು ಏನಾದ್ರೂ ಟ್ರೈ ಮಾಡು, ಬಟ್ ಎಲ್ಲರೂ ನೆಂಟಲ್ಲೇ ಇದ್ದಾಗ ಪ್ಲೀಸ್ ನೀನು ನಾರ್ಮಲಾಗಿ ಕಾಫಿ ಮಾಡು, ಅವಾಗ ನೀನು ಏನೋ ಸಾಹಸ ಮಾಡೋಕ್ಕೆ ಹೋಗಬೇಡ ಹಂಗೆ ಹಿಂಗೆ ಅಂತ. ನಾನು ಇಲ್ಲ ರೀ, ಚೆನ್ನಾಗಿ ಟೇಸ್ಟ್ ಬರುತ್ತೆ, ಸುಮ್ಮನಿರು ಅಂತ ಇದೆ. ಅವ್ರು ದಯವಿಟ್ಟು ನಂಗೆ ಮಾಡೋಕ್ಕೆ ಹೋಗ್ಬೇಡ, ಕರೆಕ್ಟಾಗಿ ನಾರ್ಮಲಾಗೆ ಮಾಡು ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಹೋಗ್ಲಿ ಬಿಡು ಪಾಪ ಅಂತ ನಾರ್ಮಲಾಗಿ ಮಾಡಿದೆ. ಆ್ಯಂಡ್ ತುಂಬ ಜನ ಹೇಳ್ತಾ ಇದ್ರಿ ಗೊತ್ತಾ, ಕೆಲವೊಬ್ರು ಹೇಳ್ತಾರೆ ನಮ್ಮಿಬ್ರು ಮಾತು ಕ್ಯೂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ಕೆಲವೊಬ್ರಿಗೆ ಅದು ಇರಿಟೇಟ್ ಆಗುತ್ತೆ. ಬಟ್ ಫ್ರೆಂಡ್ಸ್, ನಾವು ಇರೋದೇ ಹೀಗೆ. ಇವಾಗ ಈ ಥರ ಸ್ಕ್ರಿಪ್ಟು ಅಥವಾ ಈ ಥರ ನಾಟಕ ಥರ ಫೇಕ್ ಥರ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಯಾವ ಥರ ನಾವು ಇದ್ದೀವಿ ಅದೇ ಥರ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ವಾಪಸ್ ಸ್ಪೂನ್ ಹಾಕ್ಬೇಡ. ಆಮೇಲೆ ಸಕ್ಕರೆ ಹಾಕ್ಬೇಕು ಸ್ವಲ್ಪ. ಕಾಫಿ ಪುಡಿ ಕರೆಕ್ಟ್ ಆಗಿದೆ. ಪೂರ್ತಿ ಅಲ್ಲ ಹಾಕಿದ್ಯಾ? ಇತ್ತ ಒಂದು ಸ್ವಲ್ಪ ಲಡ್ಡುಗೆ ಅಂತ ಇಟ್ಟಿದ್ದೀನಿ. ಲಡ್ಡುಗೆ ಅಂತ ನಮ್ಗೆ ಕಾಯಿಸ್ಕೊಂಬೋದ? ಇನ್ನು ಹಾಲೇ ಇತ್ತಾನೆ. ಏನೋ ತಪ್ಪಾಯ್ತು. ಇವಾಗ ಲಡ್ಡು ಕಾಯಿಸಲ್ಲ ಎತ್ಬಿಡು ಹೋಗ್ಲಿ, ಆಗಲ್ಲ. ಸರಿ ಫಸ್ಟ್ ಇದು ಕೊಡ್ತೀನಿ ನೋಡೋಣ. ಈ ಕಡೆ ಬನ್ನಿ.
ಓಕೆ ಫ್ರೆಂಡ್ಸ್, ಕಾಫಿ ರೆಡಿ. ಫಸ್ಟ್ ಫ್ಯಾನ್ ಆಫ್ ಮಾಡೋಣ, ನಾವು ಬಿಲ್ ಕಟ್ತೀವಿ. ಯಾರು ನೀನು ಮಗ ತೋಸು ಮಾಡ್ರಿ, ಬೇಬಿ. ನೀವು ರೆಕಾರ್ಡ್ ಮಾಡಿ. ಇಡ್ಲಿ ಎಲ್ಲರೂ ಕೊಡ್ತಿರೋದಾ? ಅಯ್ಯೇ ನೀನು ಬನ್ನಿ ಒಳಗೆ. ಪುಟ್ಟಿ ಓಪನ್ ಮಾಡೋಕ್ಕಾಗಲ್ವಾ? ನನ್ನ ಅಣ್ಣ ಕೊಡೋದು ಹುಷು ಹುಷು ಹುಷು. ಇದು ಚೆಲ್ಲೋ ನೀರಲ್ಲ, ನಾವು ತೊಳೆದಿಕ್ಕಿರೋ ನೀರು ಇರುತ್ತಾ? ಇದು ಕೆಳಗಡೆ ನೀರಲ್ಲಿ ತೊಳೆದಿರೋ ನೀರು. ಅಂಕಲ್ ಕುಡಿಯಲ್ವಾ ಆಂಟಿ? ಸಖತ್ತಾಗೈತಾ? ನಿಜ ಹೇಳಿ ಇವಾಗ. ಇಡ್ಲಿ ತಿನ್ಬಾರ ಇಡ್ಲಿ ತಿನ್ ಅಷ್ಟೇ. ತಿಂತಾ ಇಲ್ಲ ಅವನು. ಊಟ ಮಾಡಿಸ್ಬಿಡ್ಲೆ, ಇಡ್ಲಿ ಬೆಳಗ್ಗೆ ಇಡ್ಲಿ, ಮಧ್ಯಾಹ್ನ ಇಡ್ಲಿ, ಸೋಡಾ. ಬಾ ಒಳಗೆ. ಇಡ್ಲಿ ಸಿಂಬಿ ಬಾಯ್ ಎಲ್ರಿಗೂ ಹಾಯ್ಲು. ಸಿಂಬಿ ಬಾಯ್ ಎಲ್ರಿಗೂ ಹಾಯ್ಲು. ಸಿಂಬೆ ಬರಲ್ಲ, ಅವರು ಇಡ್ಲಿನೇ ಎಲ್ಲರೂ ಇಡ್ಲಿ. ಎಲ್ಲ ಅರ್ಜೆಂಟ್ ಇದು, ಅರ್ಜೆಂಟ್ಗೆ ಬರ್ಬೇಕಂತ. ಸಿಂಬು ಚಪ್ಪಲಿ ಬಿಚ್ಚ. ಸಿಂಬು ಚಪ್ಪಲಿ ಬಿಚ್ಚಮ್ಮ. ರೀ ಒಳಗೋಗಿ, ನಮ್ಮ ಒಳಗೋಗಿ. ಎಲ್ಲ ಗ್ರ್ಯಾಂಡ್ ಆಗಿ ನಮ್ಮ ಮನೇಲಿ ಮದ್ವೆ ಸಂಭ್ರಮ. ಈ ಅಕ್ಕ ಇಲ್ಲಿ ರೀ, ಒಳಗೋಗ್ರಿ ಅಕ್ಕ ಅಂದ್ರಿ. ಹಾ ಒಳಗೆ ಹೋಗೋ ಜಾಗ ಇದೆ. ಒಂದ್ ಹಾಯಿ ಹೇಳ್ಬಿಟ್ಟು ಬಂದ್ಬಿಡವೆ. ಅದು ಲೇಟ್ ಆಗಾಯ್ತು. ಬೆಳಗ್ಗೆ ನಾವು ಹೋಗಿದ್ದೆ 9:30, ಪೂಜೆ ಎಲ್ಲ ಮುಗಿಸ್ಕೊಂಬರ್ಗೆ 11:30. ನಮ್ಮ ಮಮ್ಮಿಗೆ ಹೇಳ್ತಾನೆ, ಆಂಟಿ ಫುಲ್ ಮದ್ವೆ ಸಂಭ್ರಮ ಆಂಟಿ ಆ ಮಮ್ಮಿ ಅಂತ ಹೇಳ್ತಾರೆ. ನಾದಿದ್ರು ಬಂದಿರಲ್ಲ, ಹೋದ್ಸಲ ಈ ಸಲ ನಾದಿದ್ರು ಎಲ್ಲ ಬರ್ಲಿ, ನೀವು ಎಲ್ಲ ನೀವು ಬರ್ಲಿ, ಎಲ್ಲಾರು ಬರ್ಲಿ ಅಂತ ಖುಷಿಯಾಗಿ ನಡೀತಾ ಇದೆ. ಅದು ಮೊನ್ನೆ ಕಡೆ ನಾವು ಧರ್ಮಸ್ಥಳ ಹೊರನಾಡಿಗೆಲ್ಲ ಹೋಗಕ್ಕಾಗಿಲ್ಲ. ಧರ್ಮಸ್ಥಳ ಕುಕ್ಕೆ ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ. ತುಲಾಭಾರ ಇತ್ತು, ಮೊಮ್ಮಗಳಿಗೆ ತುಲಾಭಾರ ಕೊಟ್ಟಿದ್ದೆ, ವರ್ಕೆ ಮಾಡಿದ್ರಂತೆ ಸೊಸೆ. ಅದಕ್ಕೆ ತುಲಾಭಾರ ಮಾಡಿಸಿ ಬರೋಷ್ಟಕ್ಕೆ ರಾತ್ರಿ 8:30 ಬಂದ್ವಿ ಮನೆಗೆ. ರಾತ್ರಿ 8:30 ಬಂದು ಆಮೇಲೆ ಎಲ್ಲ ಸಾಯಂಕಾಲ ಎಲ್ಲ ರೆಡಿ ಮಾಡಿ ಅದು ಇದು ಫೋನ್ ಮಾಡಿ ಬರೋ ವಾರಕ್ಕೆ ಅಂದ್ರೆ ಮಗ ಸೊಸೆ ಬಿಸಿ. ಒಂದ್ ವಾರ ಮುಗಿದ್ಬಂದು ಇಷ್ಟ ಎತ್ಕೊಂಡು ಮಾಡಿ ಅದಕ್ಕೆ ಸರಿ ಅಲ್ಲಿ ಬೀಡು ಬಂದವ್ರು ಮಾಡ್ತಾರೆ. ಏನ್ ಕೆಲಸ? ಅನ್ನ, ರಸಮ್ಮು, ವೈಟ್ ರೈಸು, ಮುದ್ದೆ. ನಾನ್ ಕಿಚನ್ಗೆ ಎಂಟ್ರಿ ಕೊಟ್ಟಿಲ್ಲ, ಆಚೆ ಇದೆ ಲಡ್ಡು ನೋಡ್ಕೋ ತಿನ್ಸು ಉಣ್ಸು.